ನೀವೆಲ್ರಿಗೂ ಗೊತ್ತು, ನಾನು ನೇರ ನೋಡಿ ನೆಷ್ಟುರ್ವಾದ ಏನಿದೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತೀನಿ. ನಮ್ಮಮ್ಮ ಒಂದು ಪೆಂಡುಲಮ್ ಕೊಟ್ಟಿದ್ಲು, ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ರೀ ಇದು. 40th ಇಯರ್ ಅಂದ್ರೆ ಎಂತದ್ರಿ. ನಾನು ಸತ್ತೋದ್ಮೇಲೆ ಜಗ್ಗೇಶ್ ಎಂತ ನಟ, ಏನೇನ್ ಫಿಲಮ್ ಮಾಡ್ದ ಅನ್ಯವಾಗ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನ್ಗೇನ್ ಬದ್ನೇಕಾಯ ಗೊತ್ತಾಗತ್ತದು. ನಾ ಬದುಕಿದಾಗ ಒಳ್ಳೇದ್ ಹೇಳ್ಬೇಕು. ನಮ್ಮಮ್ಮ ಕೊಟ್ಟಿದ್ಲು, ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಫಿಟ್ಟಿಂಗ್ ಅಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂತಿರ್ಬೇಕು ಹೀಗೊಂತಿರ್ಬೇಕು. ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 years ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನ್ ಬರ್ತದೆ ಸತ್ಯನ ಹೇಳ್ದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಷ್ಟಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು 1000 ಜನ ನಿನ್ನ ಅಮ್ಮನ ಅಕ್ಕನ ಅಂತ ಇಷ್ಟ. ನಾನು ಏನ್ ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಉಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿಲ್ ತಗಲಾಕೊಂಡ್ಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನ್ ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಒಂದ್ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನ್ಗೆ ಜೈಲು ಊಟ. ನೋಡಿದ್ರೆ ನನ್ ಮುಂದೆ ಬಂದು ನಮಸ್ತೆ ಅಣ್ಣ, ಅಣ್ಣ ನಮ್ಗೊಂದ್ ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ. ನೋಡ್ಬೇಕು ನಾನು ಏನಂತದ್ ಮಾಡ್ಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳ್ದೆ, ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂತದ್ ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕೊಡಕ್ಕೆ ಇವನೇನ್ ಮಾಡ್ತಾನೆ, ಹಾಕೊಟ್ಬಿಡೋದು. ಕೆಲವ್ರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅನ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಎಬ್ಬಿಸ್ಬಿಡು ಅಂತ. ಹಂಗೆ ಇವ್ನು ಹಾಕೋಬಿಟ್ಟು ಅವ್ರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾನೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗ ಹಾಕವನೆ ಹೆಂಗ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕಕ್ಕೆ ಇವನು ಐಡಿಯಾ ಮಾಡ್ತಾನೆ. ನಾನು ಬಹಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು, ಯಾಕಂದ್ರೆ ನಾನು ಮಾತೃ ಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ನನ್ನ ತಾಯಿ ಅಂದ್ರೆ ಸತ್ತೋಗ್ಬಿಡ್ತೀನಿ ಇವತ್ತು. ನಾನು ಅಂತ ಪ್ರೇಮಿ. ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ. ಅವ್ರು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ಅಂತ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವಾ ಈ ತರ ಇರಬಾರ್ದು ಇದು ಅಂತ. ಯಾರು ಹೇಳಿಲ್ಲ, ನನ್ನ ಪಾಡ ನಾನು ಇದ್ದೀನಿ. ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನಿದ್ದೀನಿ. ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬೇಡಿಯಪ್ಪ, ನಿಮ್ಮನ್ನ ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗ್ಬರ್ತದೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿವಿ ಅವಳು, ಅವಳು ಮಕ ನೋಡಿದ್ರೆ ಸಿಕ್ಕಾಕೋಬಿಡ್ತಾಳೆ. ಹೇಳಲ್ಲ ಸಾರ್ ಏನ್ ಸಾರ್ ಮಾಡೋದು, ನಾವಲ್ಲಿ ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸಾರ್ ಅಂತ ಅವಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ ನೋಡಲ್ಲ, ನಾನು ಸಿಕ್ಕಾಕೋಬಿಡ್ತಾಳೆ. ಹಂಗೆ ಅವ್ರವ್ರ ಹಣೆ ಬರ, ನಾವು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ಹಾಕೊಟ್ರೆ ಈ ನನ್ನ ಮಗನು ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರ್ಯೂ ಕೊಟ್ಟಿದ್ನಲ್ಲ, ಅವನೇನು ತಗೊಂಡೋಗಿ ಅದನ್ನ ವೈರಲ್ ಮಾಡ್ದ. ಇವನ್ ಹಿಡ್ಕೊಳ್ಳಿ ಅಂತ. ಪಾಪ ಪಬ್ಲಿಕ್ ಏನ್ ಗೊತ್ತಿದೆ ರೀ, ಪಬ್ಲಿಕ್ ಅವ್ರು ಶುರು ಮಾಡ್ಬಿಟ್ರು. ಆ ಬಡವನಿಗೆ ಹಂಗ ಮಾಡಿದಾಗ ಅವನು ಬೇರೆ ಮೈಕ್ ಹಿಡಿದವ್ರೆ, ಯಾರು ಏನಾದ್ರೂ ಪರವಾಗಿಲ್ಲ ಸರ್, ನಕ್ಕಂಗ್ ಒಳಗೆ ಹಾಕ್ಬೇಕು ಸರ್ ಅವನಿಗೆ, ಹೆಂಗ್ ಸಾರ್ ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೊಂದ ಸಾರ್ ಅಂತ ಅವನ್ ಬಿಡ್ತಾವನೆ. ಅವನು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ, ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತಾವೆ. ಅವಾಗ ನಾನು ಅನ್ಕೊಂಡೆ, ನನ್ನ ಮಗೊಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ, ಇಂಥವ್ರು ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದೀವಿ. ಹೆಂಗ್ರಿ ಬದುಕೋದು ನಾವು? ಬಹಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವ್ರವ್ರ ಕರ್ತವ್ಯ ಮಾಡಿದ್ರು, ಆಫೀಸರ್ಗಳೆಲ್ಲ ಮನೆಗೆ ಬಂದ್ರು. ಅವತ್ತು ನಾನು ಇರ್ಲಿಲ್ಲ. ಪಾಪ ನಾನು ಹೆಂಡ್ರು ಹೆದರ್ಕೊಂಡ್ಬಿಟ್ಟಿದ್ಲು. ಅವರೆಲ್ಲ ಬಯಸ್ತರು. ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ದು. ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದ. ಅದೇ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ. ಆಮೇಲೆ ಆವಾಗ ನಮ್ಮ ಡಾಕ್ಟರ್ ಹೇಳ್ತಿದ್ರು, ಜಗ್ಗೇಶ್ ಜಿ ಅವ್ನು ಯಾರೋ ಟಿವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಬಡ್ಕೊಂತಿದ್ದ, ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನಿಗೆ ಏನ್ ಗೊತ್ತು ನಿಮ್ ಬಗ್ಗೆ ಅಂದ. ಎಲ್ಲ ಏನು ಮಾಡಕ್ಕಾಗಲ್ಲ ಬಿಡಿ ಸರ್, ನನ್ನ ಹಣೆ ಬರೋದು. ಪಬ್ಲಿಕ್ ಲೈಫಲ್ಲಿ ನಾವೊಂಥರ ರಂಡೇರ್ ಮುಂಡೇರ್ ಇದ್ದಂಗೆ ಆಗ್ತಾ ಇರ್ತದೆ, ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದ್ಮೇಲೆ ನಂಗೆ ಬಹಳ ಹರ್ಟ್ ಆಯ್ತು. ಸಿ ಆಲ್ವೇಸ್ ಐ ಟೆಲ್, ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಬಟ್ ನನಗೆ ಬಹಳ ಹರ್ಟ್ ಆಯ್ತು ಅವತ್ತು. ಯಾಕೆ ಹರ್ಟ್ ಆಯ್ತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇರುತ್ತೆ. ರೀ
80ನೇ ಇಸ್ವಿಯಿಂದ ಬಣ್ಣ ಹಚ್ತವನ್ರಿ ನಾನು. ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದ್ರು, ಇಲ್ಲ ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನ ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದಿರಿ ಜಗ್ಗೇಶ್ವರಿ ಅಂತ ಹೇಳ್ಬೇಕು. ಏನು ತಪ್ಪು ಮಾಡದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡ್ಬಿಟ್ಟು ನಂಗೆ ಹೆಂಗಾಗೋಯ್ತು ಅಂದ್ರೆ, ವಿಧಿ ಇಲ್ಲದೆ ನಾನು ಆ ವಿಷಯವನ್ನ ಯಾರು ಮಾತಾಡತಕ್ಕದ್ದಲ್ಲ ಅಂತ ಹೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂತ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನೋ ಇಲ್ಲ. ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು? ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನಂಗೆ ಸಹಾಯ ಮಾಡ್ಬೇಕೋ ಬೇಡವಾ? ನನ್ಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್, ಇಮಿಡಿಯೇಟ್ ಆಗಿ ಯಾರು ಏನ್ ಹೇಳ್ಬೇಕೋ ಮಾಡಿ ಅದನ್ನ ಅವೇರ್ನೆಸ್ ಮೂಡಿಸೋ ತರ ಮಾಡಿ ಆ ನಾನ್ಸೆನ್ಸ್ ನ ಕಮ್ಮಿ ಮಾಡಿದ್ರು. ಅದಾದ್ಮೇಲೆ ಅದೆಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯವೇ ಇಲ್ಲ. ನಾನೇ ಹೇಳ್ಸಿದ್ರಿ, ಹೋಯ್ತದು, ಏನ್ ಮಾಡಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟದ್ದಂತೂ ನಾನು ಮುಂದೆನೆ ಮುರಿದಿ ಅದನ್ನ ಕಸದ ಡಬ್ಬಿಗೆ ಹಾಕಿದರೆ ಹೋಯ್ತು. ಹೋಗ್ಲಿ ಪರವಾಗಿಲ್ಲ, ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ಏನಂತೆ, ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ, ಈ ದೇಹದ ರೂಪಲ್ಲಿ ನಮ್ಮ ತಾಯಿ ಇದ್ದಾಳೆ ನನ್ನ ಜೊತೆಗೆ. ಐ ಡೋಂಟ್ ಫೀಲ್ ಫಾರ್ ದಟ್. ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದ್ರೆ, ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮ್ಗೆ ಅಷ್ಟೇ. ಯಾಕೆ ಅಂದ್ರೆ ನಾನು ತುಂಬಾ ವರ್ಷ ಬದುಕಿದ್ದೀನಿ ನಿಮ್ ಜೊತೆ. ಐ 61. ಹೆಂಗ್ ಓಡೋಗ್ಬಿಡುತ್ತೆ ಸಮಯ ಅಂತ ಅಂದ್ರೆ, ಯಾವತ್ತು ನಾವು ಕಣ್ಮರೆ ಆಗಿ ಹೋಗ್ತೀವಿ ಯಾರು ಗೊತ್ತೇ ಇಲ್ಲ. ತಪ್ಪಂತ ಹೊಟ್ಟೋಗ್ತೀವಿ ಎಲ್ಲೋ, ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ನನ್ಗೆ ಅದು ಹರ್ಟ್ ಆಯ್ತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟೆ. ಇವನ್ ಮಾಧ್ಯಮದಲ್ಲೂ ಬರಬಾರ್ದು, ಅದನ್ನ ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡ್ಬೇಕಾದ ಪ್ರಸಂಗ ಬಂತು ನನಗೆ. ಹಾಗೆಲ್ಲ ಆಯ್ತು. ಇದು ನಿಮ್ಗೆ ಅನ್ಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಂದ್ರೆ ನನ್ನ ಜರ್ನಿನೇ ಬೇರೆ ಇದೆ. ನಾನು ಬಹಳ ಡೀಪ್ ಎಲ್ಲೋ ಬೇರೆ ಕಡೆ ಹೋಗ್ತಾನೆ. ಬಹಳ ಖುಷಿ ಇದೆ ನನಗೆ, ಬಹಳ ಆನಂದ ಇದೆ. ಸೊ ಹಂಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದು ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ. ನಾನು ಮಾತಾಡೋದಿಲ್ಲ, ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು. ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್. ನಿಮ್ಗೆ ಹೇಳ್ಬೇಕು ನಾನು. ಹಾಗಾಗಿ ನೀವು ಶುಡ್ ಫೀಲ್, ನಾನು 61 ವರ್ಷ ಅಂದ್ರೆ ಐ ಥಿಂಕ್ ನಿಮ್ ತಂದೆದಿರಿಗೆ ಅಷ್ಟು ವಯಸ್ಸಾಗಿರುತ್ತೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನ ರಕ್ಷಣೆ ಮಾಡ್ಕೊಂಡು, ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್. ನನ್ನ ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಕಿರ್ಚ್ಕೊಂಡು ಹೇಳಿ, ನೋಡಿ ಅಲ್ಕ ನನ್ನ ಮಗ ಇಂಥ ಕೆಲಸ ಮಾಡ್ಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನಮ್ಮ ತಾಯಣೆ ಯಾವುದು ಇಲ್ಲ, ಯಾವ ಸವಾಸಕ್ಕೂ ಹೋಗಲ್ಲ, ಯಾಕಂದ್ರೆ ತಿರುಗು ನೋಡೋದ. ನಾನಾಯ್ತು, ನನ್ನ ಬದುಕಾಯ್ತು. ದಿಸ್